ಹೊಸ ವರ್ಷಾಚರಣೆ 2025ಕ್ಕೆ ಸಂಬಂಧಿಸಿದಂತೆ ಡಿಸೆಂಬರ್ 26ರಂದು ನಗರದ DAR ಸಭಾಂಗಣದಲ್ಲಿ SP GK ಮಿಥುನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಹೋಮ್ ಸ್ಟೇ, ಹೋಟೆಲ್, ಲಾಡ್ಜ್, ರೆಸಾರ್ಟ್ ಮಾಲೀಕರ ಸಭೆ ನಡೆಸಲಾಯಿತು. ಹೊಸ ವರ್ಷಾಚರಣೆ ಕಾರ್ಯಕ್ರಮ ಆಯೋಜನೆ ವೇಳೆ ಅನುಸರಿಸಬೇಕಾದ ನಿಯಮಗಳ ಕುರಿತಂತೆ ಮಾಹಿತಿ ನೀಡಲಾಯಿತು. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ನೀಡಿದೆ. ಅದನ್ನು ಬಿಟ್ಟು ಯಾವುದೇ ರೀತಿ ಎಕ್ಸೆಸ್ ಮಾಡೋದಿಲ್ಲ. ಏನಂದ್ರೆ ನಾವು ಸಾಕಷ್ಟು ಯೂಸೆನ್ಸ್ ಮಾಡೋ ಇನ್ಸ್ಟೆನ್ಸಸ್ ನೋಡಿದಾಗ ಬಿಕಾಸ್ ಆಫ್ ಲಿಕ್ಕರ್ ಇಂದನೇ ಆಗುತ್ತೆ. ಎಬೋ 18 ಇಯರ್ಸ್ ಅವ್ರಿಗೆ ಮಾತ್ರ ಶುರು ಮಾಡಬಹುದು. ವಿತ್ ಎಕ್ಸೈಸ್ ಏನೇನು ಕಂಡೀಷನ್ಸ್ ಹಾಕ್ತಾರೆ, ವಿತ್ ಪ್ರಾಪರ್ ಪರ್ಮಿಷನ್ಸ್ ಅಂಡ್ ಗೈಡ್ಲೈನ್ಸ್ ಅದನ್ನಷ್ಟೇ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಡೀಸೆಂಟ್ ಆಗಿ ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ ಅಂತಂದ್ರೆ ಅದಕ್ಕೆ ಅವಕಾಶ ಇದೆ. 1 ಗಂಟೆ ನಂತರ ಡ್ರಗ್ ಅಂಡ್ ಡ್ರೈವ್ ಎನ್ಫೋರ್ಸ್ ಮಾಡ್ತೀವಿ. ಮೈನರ್ ಮಿಸ್ಟೇಕ್ ಏನೋ ಬಾಯಿ ಮಾತಾಯಿತು, ಕೈ ಗಿಲಾಯಿಸ್ಕೊಂಡ್ರು, ಇನ್ನೊಂದು ತರ ಗಲಾಟೆ ಆಯಿತು, ಮಿಸ್ಬಿಹೇವ್ ಮಾಡ್ತಿದ್ದಾರೆ ಯಾರೋ ಹೆಣ್ಮಕ್ಳ ಜೊತೆಗೆ ಮಕ್ಕಳ ಜೊತೆಗೆ ಅಂತಂದ್ರೆ ಬರ್ಸ್ಟಿಂಗ್ ಆಫ್ ಕ್ರ್ಯಾಕರ್ಸ್ ಇದರಲ್ಲೂ ಒಂದೊಂದ್ಸಲಿ ನಿಮ್ಮ ಪ್ರಿಮೈಸಸ್ ನಲ್ಲಿ ನಿಮ್ಮ ಪ್ರೈವೇಟ್ ಗ್ರೌಂಡ್ ಇರುತ್ತೆ, ಪ್ರೈವೇಟ್ ಗೆಸ್ಟ್ಗೆ ಎಂಟರ್ಟೈನ್ಮೆಂಟ್ ಮಾಡ್ಕೋತೀವಿ ಅಂದ್ರೆ ಮಾಡ್ಕೊಳ್ಳಿ, ಬಟ್ ಇಲ್ಲ ಅನ್ಫಾರ್ಚುನೇಟ್ಲಿ 3 ಲೈಫ್ಸ್ ವಿಲ್ ಬಿ ಲಾಸ್ಟ್. ಆ ರೀತಿ ಯಾವುದು ಕೂಡ ಇನ್ಸಿಡೆಂಟ್ಸ್ ಆಗಬಾರ್ದು. ಓಕೆ, ಧನ್ಯವಾದಗಳು, ಥ್ಯಾಂಕ್ ಯು. ಗೊತ್ತಿದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಯೂಸೇಜ್ ಆಫ್ ಮೈಕಿಗೆ ಅದ್ರ ಪ್ರಕಾರನೇ ಇರಬೇಕಾಗುತ್ತೆ. ಅದು ಬಿಟ್ಟು ಪಕ್ಕದ ತೊಂದರೆ ಇಲ್ಲ. ಬಟ್ ಎಲ್ಲ ಹೋಮ್ ಸ್ಟೇನಲ್ಲೂ ಅವರು ಹೊಸ ವರ್ಷಾಚರಣೆ ಆಯೋಜನೆ ಮಾಡಬಹುದು. ಹೋಮ್ ಸ್ಟೇ ಲಿಸ್ಟ್ ಇದೆಯಲ್ಲ, ತೀರ್ಥಹಳ್ಳಿ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ತೀರ್ಥಹಳ್ಳಿ ಮಾಡೋದು ಸ್ವಲ್ಪ ಪಾರ್ಟ್ಸ್ ಹೊಸನಗರ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ.